ವಿಷಯ ಸಿನಿಮಾ ಇಂಡಸ್ಟ್ರಿ ಹತ್ತತ್ರ ಅವರು ಫಸ್ಟ್ ಸಿನಿಮಾ ಮಾಡಿದ್ದು ಅಂದರೆ ಕುಂಚ ಅಂದರೆ ಬ್ರಷನ್ನು ಕೈಲಿ ಇಟ್ಕೊಂಡು ಫಸ್ಟ್ ಕಟೌಟ್ ಮಾಡಿದ್ದು ಅಂತಂದರೆ ನಮ್ಮ ಅಣ್ಣವ್ರದಾದ ಬೇಡರ ಕಣ್ಣಪ್ಪ. ಆ ಬೇಡರ ಕಣ್ಣಪ್ಪ ಟೈಮಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಬ್ಯಾನರ್ಗಳು ಅಂದರೆ ಈ ದೊಡ್ಡ ಸೈಜ್ 20 ಕತ್ತು 10 15 ಈ ಥರದ್ದಲ್ಲ, ಈ ಹಾರ್ಡ್ ಪೇಪರ್ ಅಂತ ಬರೋದು. ಹಾರ್ಡ್ ಪೇಪರ್ ಮೇಲೆ ಸ್ಕೆಚ್ ಹಾಕಿ ಅದನ್ನು ವಾಟರ್ ಕಲರ್ಸಲ್ಲಿ ಪೇಂಟಿಂಗ್ ಮಾಡಿ ಅದನ್ನು ಎಕ್ಸ್ಪೋಜರ್ ಮಾಡ್ತಿದ್ರು. ಅಂದರೆ ಒಂದು 10 ಫೀಟ್ ಬೈ 6 ಫೀಟ್ ಅವಾಗ ಪೋಸ್ಟರ್ಸ್ಗಳು ಮಾಡ್ತಿದ್ರು. ಅವಾಗ ಪೋಸ್ಟರ್ ಅದು ಇರಲಿಲ್ಲ, ಕೈಯಲ್ಲಿ ಅನಿವಾರ್ಯ ಮಾಡಿಕೊಂಡು ಅದನ್ನು ಥಿಯೇಟ್ರಲ್ಲಿ ತೊಗೊಂಡು ಅಟೆಂಡ್ ಆಗ್ತಿದ್ರು. ಆವಾಗ ಸ್ಟಾರ್ಟ್ ಆಗಿದ್ದು ಕಲೆ. ಸೊ ಇಲ್ಲಿ ತನಕ ಅದನ್ನು ಬ್ಯಾನರ್ ಮೇಲೆ ಬಟ್ಟೆ ಮೇಲೆ ಮಾಡಿ, ಆನಂತರ ಪ್ಲೇವುಡ್ ಮೇಲೆ ಮಾಡಿ, ಈಗ ಈ ಕ್ಯಾನ್ವಾಸ್ ಬಟ್ಟೆ ಮೇಲೆ ಮಾಡಿ ಈ ಒಂದು ಪೇಂಟಿಂಗ್ಸ್ ಅದು ಬಂದಿದೆ. ಇವಾಗ ತೋರಿಸ್ತೀನಿ ನಮ್ಮ ಸಿನಿಮಾ ಥಿಯೇಟ್ರ್ ಕಟೌಟ್ಗಳು ಹೇಗೆ ಮಾಡ್ತಿದ್ರು, ಹೀಗೆ ಹೆಂಗೆ ಮಾಡ್ತಿದ್ದೀವಿ ಅನ್ನೋದೆಲ್ಲ ನಿಮ್ಗೆ ಪರಿಚಯ. ಸರ್ ಅದು ಬಂದು ನಿಮಗೆ ಬಲೆ ಜೋಡಿ ಒಂದು ಸಿನಿಮಾ ಪಿಕ್ಚರ್ ರಿಲೀಸ್ ಆಯಿತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಟೈಮಲ್ಲಿ ನನಗೆ ಯಾವ ವಿಷಯ ನನಗೆ ಜ್ಞಾಪಕ ಇಲ್ಲ. ಸೊ ಅದ್ರದ್ದು ಎಕ್ಸ್ಪ್ಲನೇಷನ್ ಅವ್ರು ಕೊಟ್ಟಿದ್ದು ಅಂದರೆ ನಮ್ಮ ತಂದೆಯವರಾದ ಅವರೇ ಸ್ವತಃ ನನಗೆ ಹೇಳಿರ್ತಕ್ಕಂಥ ವಿಚಾರ, ಪ್ಲಸ್ ಇನ್ನೊಂದು ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅವ್ರ ಸ್ನೇಹಿತರು ಅವರೆಲ್ಲ ಹೇಳಿದ ಪ್ರಕಾರ ಅವಕ್ಕೆ 81 ಅಡಿ ಕಟೌಟ್ ಹಾಕಿದ್ರಂತೆ ನಮ್ಮ ಗೀತಾ ಥಿಯೇಟ್ರ್ ಸರ್ಕಲಲ್ಲಿ. ಇವಾಗ ಗೀತಾ ಕಾಂಪ್ಲೆಕ್ಸ್ ಆಗಿದೆ, ಮುಂಚೆ ಅದು ಸಿನಿಮಾ ಥಿಯೇಟ್ರ್ ಇತ್ತು. ಆ ಸರ್ಕಲಲ್ಲಿ 81 ಅಡಿ ಕಟೌಟು ನಮ್ಮ ಅಣ್ಣವ್ರದ್ದು ಹಾಕಿದ್ರು. ಕಟೌಟ್ ಅನ್ನೋ ವಿಚಾರ ಸ್ಟಾರ್ಟ್ ಮಾಡಿದ್ದೇ ನಮ್ಮ ತಂದೆಯವರಾದ ಚಿನ್ನಪ್ಪ. ಸೊ ಆ ಒಂದು ಕಲೆ ಕಟೌಟ್ ಅನ್ನೋದು ಅವಾಗ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಈ ಕಟೌಟ್ ಅನ್ನೋದು ನಿಂತ್ಕೊಂಡಿದೆ. ಅಣ್ಣ ನಾನು ಆಗಲೇ ಹೇಳಿದೆ 81 ಅಡಿ ಕಟೌಟು ಬಲೆ ಜೋಡಿದು ಗೀತಾ ಥಿಯೇಟ್ರ್ ಸರ್ಕಲಲ್ಲಿ ಹಾಕಿತ್ತು ಅಂತ. ಸೊ ಈ ಒಂದು ಕಟೌಟ್ನ ಹೀಗೆ ಮಾಡಿದ್ರೆ ಹೇಗಿರುತ್ತೆ, ಹಾಗೆ ಮಾಡಿದ್ರೆ ಹೇಗಿರುತ್ತೆ ಅಂತಂದ್ಬಿಟ್ಟು ಅವ್ರ ಮೆಥಡ್ಸ್ ತುಂಬ ಇತ್ತು. ಅದು ಮಾಡೋದಕ್ಕೂ ತುಂಬ ಕಷ್ಟ ಬಿಡಿ. ಇವಾಗ ಬಟ್ಟೆ ಮೇಲೆ ಅದನ್ನು ಕ್ಯಾನ್ವಾಸ್ ಟೈಪ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕೋರ ಬಟ್ಟೆ ಅಂತ ಬರೋದು. ಅದನ್ನೇ ನಾವು ಸ್ಟಿಫ್ನೆಸ್ ಆಗಿ ರೆಡಿ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಅದನ್ನು ಚಾಕ್ ಪೌಡ್ರು ವಜ್ರ ಅಂದರೆ ಪೇಸ್ಟ್ ಥರ ಇರುತ್ತೆ, ಅದು ನೀರಲ್ಲಿ ಬೆರೆಸ್ಕೊಂಡು ಮಿಕ್ಸ್ ಮಾಡಿ ಕೈಯಲ್ಲಿ ಬ್ರಷ್ ಇಟ್ಕೊಂಡು ಅಪ್ಲೈ ಮಾಡಿ ಅದು ಟೈಟ್ನರ್ ಆಗುತ್ತೆ, ಅಂದರೆ ಸ್ಟಿಫ್ ಆಗಿರ್ತದೆ ರೆಡಿ. ಈ ಥರ ರೆಡಿ ಆದಮೇಲೆ ಅದ್ರ ಮೇಲೆ ಕ್ಯಾಮರಾ ಸ್ಕೆಚ್ಚು ಅಥವಾ ಗ್ರಾಫ್ ಸ್ಕೆಚ್ಚು ಈ ಥರ ಸ್ಕೆಚಸ್ ಹಾಕ್ಕೊಂಡು ವರ್ಕ್ ಸ್ಟಾಪ್ ಮಾಡ್ತೀವಿ. ಅದು ಹೆಂಗೆ ಅಂತಂದರೆ ಸ್ಕೆಚ್ ಹಾಕಬೇಕು ಅಂತಂದರೆ ಒಂಥರ ಈ ಹೆಂಗೆ ಹೇಳ್ತಾರೆ, ಅದು ನಾನು ಆಗಲೇ ಇದ್ದೆ ಡ್ಯಾಡಿ ಬಗ್ಗೆ, ಬ್ರಷ್ ಒಂದು ಸರಿ ಕೈಗೆ ಹೋಯ್ತು ಅಂದರೆ ಹೆಂಡತಿ ಮಕ್ಕಳನ್ನ ಮರೆಸ್ಬಿಟ್ಟು ಕೆಲಸದಲ್ಲಿ ಇಟ್ಬಿಡ್ತಾ ಇದ್ದು ಅಂತ. ಸಾಯಂಕಾಲ 7:30 ಕತ್ತಲೆ ಆದ ತಕ್ಷಣ ಸ್ಕೆಚ್ ಅನ್ನೋ ಸ್ಟಾರ್ಟ್ ಆಗೋದು. ಯಾವ ಸಿನಿಮಾ ಇರುತ್ತೋ, ಯಾವ್ದಾದ್ರು ಸಿನಿಮಾ ಇರುತ್ತೋ ಸ್ಕೆಚ್ ಹಾಕಿ ಅದು ಡಿಸೈನ್ ರೆಡಿ ಮಾಡಿ ಇವತ್ತು ಅಲ್ಲಿ ಕೇಪಲ್ ಮಾಡಿಕೊಂಡು ಅದನ್ನು ಡಿಸೈನ್ ರೆಡಿ ಮಾಡ್ಕೊಂಡು ಅದನ್ನು ಸ್ಕೆಚಸ್ ರೆಡಿ ಮಾಡಿಕೊಂಡು ಕ್ಯಾಮ್ರಾ ಎಕ್ಸ್ಪೋಸರ್ ಕ್ಯಾಮ್ರಲ್ಲಿ ಹಾಕಿ ಅದನ್ನು ಬ್ಯಾನರ್ ಮೇಲೆ ಎಕ್ಸ್ಪೋಸ್ ಮಾಡ್ತಿದ್ರು. ಎಕ್ಸ್ಪೋಸ್ ಮಾಡಿದ ತಕ್ಷಣ ಏನಾಗ್ತಿತ್ತು, ಆ ಆಕಾರ ವಿಚಾರ ಎಲ್ಲ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಈ ಥರ ಬರೋದು. ಸೊ ಅದ್ರ ಮೇಲೆ ನಾವು ಸ್ಕೆಚಸ್ ಹಿಂಗೆ ಅಂದರೆ ಪೆನ್ಸಿಲಲ್ಲಿ ಗೀತೆಗಳು ಹೇಳ್ಕೊಂಡು ಹೋಗಿ ಅದನ್ನು ಆಕಾರನೂ ಮಾಡ್ತೀವಿ. ಸೊ ಅದ್ರ ಮೇಲೆ ಆಯಿಲ್ ಕೋಟನ್ನು ಬರೆದ್ಬಿಟ್ಟು ಫಸ್ಟ್ ಕೋಟ್, ಸೆಕೆಂಡ್ ಕೋಟ್, ಥರ್ಡ್ ಕೋಟ್ ಅಂತ ಪೇಂಟ್ ಅಪ್ಲೈ ಮಾಡ್ತೀವಿ. ಅದೆಷ್ಟು ಆಕರ್ಷಣವಾಗಿರ್ತಿತ್ತು ಅಂದರೆ ಮಲ್ಟಿ ಕಲರ್ಸು ಟೇಬಲ್ ಮೇಲೆ ಇರುತ್ತೆ. ಆ ಟೇಬಲ್ ಮೇಲೆ ಇದ್ದರೆ ಒಂದೊಂದು ಕಲರ್ನ ಮಿಕ್ಸ್ ಮಾಡಿ ಅವ್ರವ್ರಿಗೆ ಯಾವ ಥರ ಕಲರ್ ಬೇಕು. ಇವಾಗ ಆ ಟೈಮಲ್ಲಿ ಇವಾಗ ನೀವು ನೋಡ್ತೀರೋ ಕಲರ್ ಫೋಟೋ ಬರುತ್ತೆ, ಅದರಲ್ಲಿ ಮಲ್ಟಿ ಕಲರ್ಸ್ ಅನ್ನೋದು ನಾವು ನೋಡಿದ್ದು ಇವಾಗ ಕಲರ್ಸ್ ಅನ್ನೋ ಕಲರ್ ಇದನ್ನೋದು ಯಾವುದೋ ಕ್ಯಾಮ್ರಾ ಕಲರ್ ಫೋಟೋಸ್. ಆದಿಕಾಲದಲ್ಲಿ ನಿಂತು ಆದಿಕಾಲದಲ್ಲಿ ಹೇಗಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇತ್ತು. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ನಾವು ತಂದು ಮಲ್ಟಿ ವರ್ಸನ್ನ ಕಲರ್ಸಲ್ಲಿ ಮಾಡಿಕೊಂಡು ಕಟೌಟ್ಸ್ ರೆಡಿ ಮಾಡ್ತಾಯಿದ್ವಿ. ಬಟ್ ಅದು ಪ್ರೊಸೆಸ್ ತುಂಬ ಜಾಸ್ತಿ, ತುಂಬ ಹಳೆ ಪ್ರೊಸೆಸಿಂಗ್, ಅಂದರೆ ಟೈಮ್ ಜಾಸ್ತಿ ಹಿಡಿತಿತ್ತು. ಪ್ಲಸ್ ಇನ್ನೊಂದು ಹೇಳಿದ್ರೆ ಮ್ಯಾನ್ ಪವರ್ ಜಾಸ್ತಿ ಬೇಕಿತ್ತು. ಆ ಥರ ಮಾಡ್ಕೊಂಡು ಹೋಗ್ತೀವಿ. ಬಟ್ ಆ ಕೆಲಸದಲ್ಲಿ ಆಗಿರ್ತಕ್ಕಂಥ ಮಜಾ ಅಂದರೆ ಬೆಳಗಿನ ಜಾವ 3 ಗಂಟೆಗೆಲ್ಲ ಸ್ಕೆಚ್ ಹಾಕಿ ಆ ನಂತರ ಮಲ್ಕೊಂಡಿದ್ದು ಮತ್ತೆ 6 ಗಂಟೆಗೆ ಎದ್ದು ಮತ್ತೆ ಕೆಲಸ ಶುರು ಮಾಡಬೇಕಾಗಿತ್ತು. ಆಗಿನ ಕಾಲದಲ್ಲಿ ಹಂಗಿತ್ತು ಕೆಲಸ. ಏಕೆಂದರೆ ಆಗಿನ ಕಾಲದಲ್ಲಿ ನಮ್ಮ ತಂದೆಯವ್ರು ನೋಡೋದಕ್ಕೆ ಅಂದರೆ ನಮ್ಮ ಪುಟ್ಟಣ್ಣ ಕಡಗಾದವರಾಗಲಿ, ಅಣ್ಣವರು ಆಫೀಸ್ಗೆ ಕರ್ಸ್ಕೊಂಡ್ಬಿಡ್ತಾಯಿದ್ರು. ನಮ್ಮ ವೀರಸ್ವಾಮಿಯವರಾಗಲಿ, ರವಿಚಂದ್ರನ್ ಆಗಲಿ, ಆಯಿತಾ, ಅಂಬರೀಷ್ ಅವರಾಗಲಿ ಆಫೀಸ್ ಹತ್ರ ಬಂದು ಮಾತಾಡಿಸಿ ನನಗೆ ಈ ಥರ ಇರಬೇಕು ಆ ಥರ ಇರಬೇಕು. ಅವ್ರು ನಾವು ತಂದೆ ಹೆಂಗೆ ಎಂಥ ಆರ್ಟಿಸ್ಟ್ ಅಂತಂದರೆ ಕೂತ್ಕೊಂಡು ಸ್ಕೆಚಸ್ ಹಾಕೋರು ಅವ್ರ ಕಣ್ಮುಂದೆ. ಇವಾಗ ನಾವು ಕಂಪ್ಯೂಟರಲ್ಲಿ ಡಿಸೈನ್ ಮಾಡಿಬಿಡ್ತೀವಿ, ಎಕ್ದಮ್ ಒಂದಕ್ಕಿಂತ ಪ್ರಿಂಟ್ ಹಾಕ್ಸ್ಬಿಡ್ತೀವಿ. ಬಟ್ ಆಗಿನ ಕಾಲದಲ್ಲಿ ಹಂಗಲ್ಲ. ಫಸ್ಟು ಸ್ಕೆಚ್ ಹಾಕಿ ಈ ಸ್ಕೆಚ್ ಚೆನ್ನಾಗಿದೆ ಅಂತ ಕನ್ನಡಗಳು ತೋರಿಸ್ತಪ್ಪ. ಬಡವರಳ್ಳಿ ಪಾಂಡವರು ಆ ಸಿನಿಮಾಗೆ ಡೈರೆಕ್ಟರ್ ಬಂದು ನಮ್ಮ ಡೈರೆಕ್ಟರ್ ಆದವ್ರು ಬಂದು ಕೂತ್ಕೊಂಡು ಯಾವ ಥರ ಇರಬೇಕು, ಹೀಗಿರ್ಬೇಕು, ಹೆಂಗಿರ್ಬೇಕು ಅಂತ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟು ಆ ಎಕ್ಸ್ಪ್ಲನೇಷನ್ನ ಅರ್ಥ ಮಾಡ್ಕೊಂಡು ತಂದೆಯವರು ಸ್ಕೆಚ್ ಹಾಕಿ ಬ್ಯಾನರ್ ಮಾಡಿ ತೊಗೊಂಡೋಗಿ ಥಿಯೇಟ್ರಿಗೆ ಹಾಕ್ತಾಯಿದ್ರು. ಆ ಥರ ಒಂದು ಸನ್ನಿವೇಶ ನಡೀತಿತ್ತು. ಸೊ ಅದು ಪ್ರೊಸೆಸಿಂಗ್ ಮಾಡೋದಕ್ಕೆ ಒಂದು ಬ್ಯಾನರ್ ಮಾಡೋದಕ್ಕೆ ನಮಗೆ 3 ದಿನ ಟೈಮ್. ಒಂದು 80 ಅಡಿ ಕನ್ವರ್ಟ್ ಮಾಡಬೇಕು ಅಂದರೆ ಮಿನಿಮಮ್ ಒಂದು 4ರಿಂದ 5 ದಿನ ಎಲ್ಲ ಮಾಡಿ ರೆಡಿ ಮಾಡೋ ಅಷ್ಟೆಲ್ಲ ಕಷ್ಟ ಬಿದ್ದು ಮಾಡಿರ್ತಕ್ಕಂಥ ಅವ್ರದ್ದು ಸಾಲ್ವೇಷನ್ ಲೈಫ್ ಅಂತ ಹೇಳಬೇಕು.
ಅದನ್ನು ಮಾಡೋದಕ್ಕೆ ಅಂದರೆ ಆ ಮಲ್ಟಿ ಕಲರ್ಸಲ್ಲಿ ಮೇಂಟೈನ್ ಮಾಡೋದಕ್ಕೂ ಒಂದು ತಹತ್ ಬೇಕು. ಆ ತಹತ್ತು ಅವ್ರ ಹತ್ರ ಇತ್ತು, ಅವ್ರ ಕಲಾರುಚಿಯಾಗಿತ್ತು. ಒಂದ್ಸರಿ ಆಗಲೇ ಹೇಳ್ದಂಗೆ ಈ ಕುಂಚ ಅನ್ನೋದು ಅಂದರೆ ಬ್ರಷ್ ಅನ್ನೋದು ಕೈ ಬಂದ್ಬಿಟ್ರೆ ಟೋಟಲ್ ಎಲ್ಲರೂ ಮಾಡ್ಕೊಡ್ತಾರೆ. ಒಬ್ಬರೇ ನಿಂತ್ಕೊಂಡು ರಾತ್ರಿ 12 ಗಂಟೆ ಆಗಿ 1 ಗಂಟೆ ಆಗಿ ಕೆಲಸ ಮಾಡ್ಕೊಂಡಿದ್ದು ಥಿಯೇಟರ್ ಸಾಧನೆ ಮಾಡಿಸಿ ಇಷ್ಟೆಲ್ಲ ಕಷ್ಟ ಬಿದ್ದಿರೋ ಅನಿಸ್ತಿದೆ.